अतः कार्पर आतिथ्य दीपम कर्पूरगौरं कर्णावतारं संसारसारं विजयेन्द्रहारं सदा वसन्तं हृदयारविन्दे तमं भवानि सहितं नमामि लक्ष्मी सहित सत्यनारायण देवताभ्यो नमो नमः कार्पर आतिथ्य दीपं समर्पयामि ಸ್ವಸ್ತಿ ರಕ್ಷಾ ಕೈ ಮಾಡ್ರಿ ಎಲ್ಲರೂ ಅಲ್ಲೇ ಬರ್ತದ ಅಂದ್ರೆ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ವೇದೋಕ್ತಂ ಶ್ವಾಜಸುರ್ಮಿ ಪ್ರಾರ್ಥನಾನ್ ಸಮರ್ಪಯಾಮಿ ಅತಃ ದ್ವಿತೀಯೋಧ್ಯಾಯ ನಂತರ ಸೂತ್ಪರ್ಣಿತು ಮತ್ತೆ ಹೇಳ್ತಾರೆ ಎಲೆ ಬುನಿಗಳ ಕೇಳ್ರಿ ಅಂತ ಹೇಳಿ ಭಗವಂತ ಶ್ರೀಮನ್ನಾರಾಯಣ ನಾರದರಿಗೆ ಹೇಳಿಕತನ ಎಲೆ ನಾರದ ಮಹರ್ಷಿಗೆ ಕೇಳು ಅಂತ ಹೇಳಿ ಪೂರ್ವದಲ್ಲಿ ನೀನು ಕೇಳಿದಂತೆ ಈ ವ್ರತವನ್ನು ಯಾರು ಆಚರಿಸಿದರೆ ಎಂಬುದನ್ನು ಹೇಳುತ್ತೀನಿ. ಕಾಶಿ ಪಟ್ಟಣದಲ್ಲಿ ಅತ್ಯಂತ ಬಡವನಾದ ಒಬ್ಬ ಬ್ರಾಹ್ಮಣ ಇದ್ದ. ಸಕಲ ವೇದ ವಿದ್ಯೆಗಳನ್ನು ಕಲಿತು ಪಂಡಿತನಾಗಿದ್ದ. ಆದರೆ ಪೂರ್ವ ಜನ್ಮದ ಕರ್ಮದಿಂದಾಗಿ ಅವನು ಕಷ್ಟಪಡ್ತಾ ಇದ್ದ. ಅಂದ್ರೆ ಅವನು ಸಕಲ ವಿದ್ಯಾಪಾನಗತನಾಗಿದ್ದರೂ ಕೂಡ ಪೂರ್ವ ಜನ್ಮದ ಕರ್ಮದಿಂದಾಗಿ ಅವನು ಕಷ್ಟಪಡ್ತಾ ಇದ್ದ. ಅವನನ್ನು ಯಾರು ಪೂಜೆ ಪುನಸ್ಕಾರಗಳಿಗೆ, ಹೋಮ ಹವನಗಳಿಗೆ, ದಾನ ಧರ್ಮಗಳಿಗೆ ಕರೀತಾ ಇರಲಿಲ್ಲ. ಹೀಗಾಗಿ ಆ ಬ್ರಾಹ್ಮಣ ನಿತ್ಯವೂ ಕೂಡ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ದ. ನಂತರ ದೇವಸ್ಥಾನಕ್ಕೆ ಹೋಗಿ ಆ ದೇವರ ದರ್ಶನ ತೆಗೆದುಕೊಂಡು ಆ ನಂತರ ಅವನು ಯಾಚನೆಗಳನ್ನು ಅಂದರೆ ಭಿಕ್ಷೆಗಳನ್ನು ಬೇಡಿಕೊಂಡು ಜೀವನ ಸಾಗಿಸ್ತಾ ಇದ್ದ. ನಿತ್ಯವೂ ಕೂಡ ಭಗವಂತನ ಪೂಜೆ ಮಾಡಿಕೊಂಡು ದೇವರ ಧ್ಯಾನ ಮಾಡಿಕೊಂಡು ಭಗವಂತನ ದರ್ಶನ ತೊಗೊಂಡು ತೀರ್ಥ ತೊಗೊಂಡು ಆ ನಂತರ ಅವನು ಯಾಚನೆಗಳನ್ನು ಮಾಡುವುದು ಕಂಡು ಭಿಕ್ಷೆಗಳನ್ನು ಬೇಡುವುದು ಕಂಡು ಆ ಭಗವಂತನ ಶ್ರೀಮನ್ನಾರಾಯಣನಿಗೆ ಕರುಣೆ ಬರ್ತಾ ಇದೆ. ಈ ಬ್ರಾಹ್ಮಣನಿಗೆ ಇಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟರೂ ಕೂಡ ಇವನು ತನ್ನ ಧರ್ಮವನ್ನು ಬಿಟ್ಟಿಲ್ಲ. ನಿತ್ಯವೂ ಕೂಡ ನನ್ನ ಸೇವೆಯನ್ನು ಮಾಡ್ತಾನೆ, ನನ್ನ ದರ್ಶನ ತೊಗೊಳ್ಳೋದಾದ, ನನ್ನ ತೀರ್ಥ ತೊಗೊಳ್ಳಾರ್ದೆ ಇವನು ಊಟ ಸುಧಾ ಮಾಡಲ್ಲ, ಭಿಕ್ಷೆ ಬಿಡ್ಕೊಂಡು ಜೀವನ ಸಾಗಿಸ್ತಾನ. ಆದ್ದರಿಂದ ಇವನ ಕಷ್ಟ ಮಾತಾಡಬೇಡ್ರಿ ಯಾರು ದಯವಿಟ್ಟು. ಆದ್ದರಿಂದ ಇವನ ಕಷ್ಟಗಳನ್ನು ನಾನು ಪರಿಹಾರ ಮಾಡಬೇಕಂತೇಳಿ ಭಗವಂತನ ಶ್ರೀಮನ್ನಾರಾಯಣ ಒಂದ್ಸಲ ಈ ಬ್ರಾಹ್ಮಣ ಯಾಚನೆಗಾಗಿ ಹೋದಾಗ ಆತನ ಎದುರಿಗೆ ಒಬ್ಬ ಮುಪ್ಪಾಲು ಮುದುಕನ ವೇಷವನ್ನು ಹಾಕೊಂಡು ಬಂದು ಕೇಳ್ತಾನೆ. ಎಲೆ ಬ್ರಾಹ್ಮಣ, ನಿತ್ಯವೂ ಏತಕ್ಕಾಗಿ ಭಿಕ್ಷೆಯನ್ನು ಬೆಳೀತಾ ಇದ್ದೆ ಅಂತ ಪ್ರಶ್ನೆ ಮಾಡಿದಾಗ ಬಡ ಬ್ರಾಹ್ಮಣ ಹೇಳ್ತಾನೆ, ಸ್ವಾಮಿ ನಾ ದರಿದ್ರ ಬ್ರಾಹ್ಮಣ, ನನ್ನನ್ನು ಯಾರು ಪೂಜೆ ಪುನಸ್ಕಾರಗಳಿಗೆ, ಹೋಮ ಹವನಗಳಿಗೆ, ದಾನ ಧರ್ಮಕ್ಕೆ ಕರ್ತಾ ಇಲ್ಲ. ಸಕಲ ವಿದ್ಯಾಪಾರಂಗತನಾಗಿದ್ದರೂ ಕೂಡ ಪೂರ್ವ ಜನ್ಮದ ಕರ್ಮದಿಂದಾಗಿ ನಾನು ಕಷ್ಟಪಡ್ತಾ ಇದ್ದರೆ ತಮಗೇನಾದರೂ ಈ ದಾರಿದ್ರ್ಯ ಉಪಾಯ ತಿಳಿದ್ರೆ ನಾನು ಹೇಳ್ರಿ ಅಂತೇಳಿ ಆ ಮುದುಕನ ವೇಷ ಹಾಕಿದ ಸತ್ಯನಾರಾಯಣ ಸ್ವಾಮಿಗೆ ನಮಸ್ಕಾರ ಮಾಡ್ತಾನೆ. ಆಗ ಮುದುಕನ ವೇಷ ಹಾಕಿದ ಸತ್ಯನಾರಾಯಣ ಸ್ವಾಮಿ ಹೇಳ್ತಾನೆ, ಎಲೆ ಬ್ರಾಹ್ಮಣನೇ, ಸತ್ಯನಾರಾಯಣ ಎಂದು ಹೇಳೋದು ಕೂಡ ವಿಷ್ಣು, ಕೋರಿದ ಇಷ್ಟಾರ್ಥಗಳನ್ನು ಕೊಡೋನು. ನೀನು ಆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡು. ಮಾನವನು ಯಾವ ಪೂಜೆಯನ್ನು ಮಾಡಿ ಸರ್ವ ಕಷ್ಟಗಳಿಂದಲೂ ಸರ್ವ ದುಃಖಗಳಿಂದಲೂ ಮುಕ್ತನಾಗೋನು ಅಂತ ಸರ್ವೋತ್ತಮವಾದ ಪೂಜೆಯನ್ನು ತದ್ ವಿಧಾನವನ್ನು ಕೂಡ ಬಡ ಬ್ರಾಹ್ಮಣನಿಗೋಸ್ಕರ ಹೇಳಿ ಮುದುಕನ ವೇಷ ಹಾಕಿದ ಸತ್ಯನಾರಾಯಣ ಸ್ವಾಮಿ ಕೂಡ ಅಲ್ಲೇ ಅಂತರ್ಧಾನ ಆಗ್ತಾನೆ. ನಾನು ಈ ಬಡ ಬ್ರಾಹ್ಮಣ ಮುದುಕ ಬ್ರಾಹ್ಮಣ ಹೇಳೋ ಪ್ರಕಾರ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕಂತ ಚಿಂತೆ ಮಾಡ್ತಾನೆ. ಮನೆಯಲ್ಲಿ ಏನಿಲ್ಲ, ಭಗವಂತನ ಪೂಜೆ ಹೇಗೆ ಮಾಡೋದು ಅಂತೇಳಿ ಚಿಂತೆ ಮಾಡ್ತಾನೆ. ಹೇಗಾದರೂ ಮಾಡಿ ಆ ಭಗವಂತನ ಸೇವೆಯನ್ನು ಮಾಡಲೇಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡು ಆ ಬ್ರಾಹ್ಮಣ ನಿತ್ಯದಂತೆ ಬೇಗನೆ ಎದ್ದು ನಿತ್ಯ ಕರ್ಮವನ್ನು ಮುಗಿಸಿ ನಂತರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ತೆಗೆದುಕೊಂಡು ಆ ಭಗವಂತನ ತೀರ್ಥವನ್ನು ತೆಗೆದುಕೊಂಡು ಆ ನಂತರ ಅವನು ಭಗವಂತನ ಧ್ಯಾನ ಮಾಡ್ತಾ ಯಾಚನೆಗಾಗಿ ಹೋದಾಗ ಅಂದರೆ ಭಿಕ್ಷಕ್ಕಾಗಿ ಹೋದಾಗ ಆತನಿಗೆ ಆಶ್ಚರ್ಯಕರವಾದ ರೀತಿಯಲ್ಲಿ ಆ ದಿವಸ ಆ ಬ್ರಾಹ್ಮಣನಿಗೆ ಈ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಬೇಕಾದ ಪೂಜಾ ಸಾಮಾನುಗಳು, ಈ ಸಪಾದವನ್ನು ತಯಾರು ಮಾಡಲಿಕ್ಕೆ ಏನಿರಬೇಕು ಆ ಪೂಜಾ ಸಾಮಗ್ರಿಗಳನ್ನು ಮತ್ತು ಪ್ರಸಾದ ಸಾಮಗ್ರಿಗಳನ್ನು, ಅಭಿಷೇಕಕ್ಕೆ ಏನು ಹಾಲು ಮೊಸರು ತುಪ್ಪ ಎಲ್ಲವೂ ಕೂಡ ಆತನಿಗೆ ಅಭಿಷೇಕದ ಸಾಮಾನುಗಳನ್ನು ಕೂಡ ಯಾಚನೆಯ ರೂಪದಲ್ಲಿ ದೊರೆತಾ ಇದೆ. ಕರ್ಪೂರ ಮೊದಲು ಮಾಡಿ ಆ ಭಗವಂತನಿಗೆ ಏನೇ ಬೇಕು ಹೂ ಮಾಲೆಗಳನ್ನೆಲ್ಲ, ತುಳಸಿ ಮಾಲೆಗಳನ್ನೆಲ್ಲ ಅವನು ತಂದು ಕೊಡ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ತೆಗೆದುಕೊಂಡು ತನ್ನ ಮನೆಗೆ ಬಂದಂಥ ಈ ಬ್ರಾಹ್ಮಣ ಸಕಲ ವಿದ್ಯೆಗಳನ್ನು ಬಲ್ಲಂಥ ಈ ಬ್ರಾಹ್ಮಣ ತನ್ನ ಮನೆಯೊಳಗೆ ಈ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾನೆ. ಭಗವಂತನ ಪೂಜೆ ಮಾಡಿದ್ರಿಂದ ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ಆ ಬಡ ಬ್ರಾಹ್ಮಣಿಗೆ ಆಗಿರೋದ್ರಿಂದ ಅವನ ಕಷ್ಟಗಳು ಪರಿಹಾರ ಆಗ್ತಾವ. ಹೆಂಗಂತಂದ್ರೆ ಅವನ್ನ ಪೂಜೆ ಪುನಸ್ಕಾರಕ್ಕೆ, ಹೋಮ ಹವನಕ್ಕೆ, ದಾನ ಧರ್ಮಕ್ಕೆ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಅವನ ಜೀವನ ಮಟ್ಟ ಸುಧಾರಿಸ್ತದೆ. ಅದೇ ಪ್ರಕಾರವಾಗಿ ಅವನು ಕೂಡ ಪ್ರತಿ ತಿಂಗಳು ತಪ್ಪಲಾರದೆ ಹುಡುವಿಗೊಮ್ಮೆ ಈ ಸತ್ಯನಾರಾಯಣ ಪೂಜೆ ಮಾಡಿರ್ತಾನೆ, ಆ ಭಗವಂತನ ಸೇವೆ ಮಾಡಿರ್ತಾನೆ. ಹೀಗಾಗಿ ಭಗವಂತನ ಆಶೀರ್ವಾದ ಅವ್ರಿಗೆ ಆಗ್ತಾ ಇದೆ. ಈ ಪ್ರಕಾರವಾಗಿ ಆ ಬ್ರಾಹ್ಮಣ ಕೂಡ ಬೆಳೀತಾ ಬೆಳೀತಾ ಗರ್ಭಶ್ರೀಮಂತನೂ ಆಗ್ತಾನೆ, ಮದುವೆಯನ್ನು ಮಾಡ್ಕೊಳ್ತಾನೆ, ಮನೆಯನ್ನು ಕಟ್ಟಿಸ್ತಾನೆ ಮತ್ತು ಮಕ್ಕಳನ್ನು ಕೂಡ ಪಡಿತಾನೆ. ಆ ಪ್ರಕಾರವಾಗಿ ತನ್ನ ಹೆಂಡರ ಮಕ್ಕಳೊಂದಿಗೆ ದಾನ ಧರ್ಮ ಮಾಡ್ತಾ, ಅನ್ನ ಸಂತರ್ಪಣೆ ಮಾಡ್ತಾ ಸುಖವಾಗಿ ಜೀವನ ಸಾಗಿಸ್ತಾನೆ. ನಂತರ ಅವನು ಕೂಡ ಭಗವಂತನ ಪಾದವನ್ನು ಸೇರಿ ಮೋಕ್ಷವನ್ನು ಪಡಿತಾನೆ ಅಂತೇಳಿ ಸೂತ್ಪರ್ಣಿಕರು ಶೌನಕಾದಿ ಋಷಿಗಳಿಗೆ ಹೇಳ್ತಾ ಇದ್ದಾರೆ. ಆಗ ಮತ್ತೆ ಮಹಾಮನಿಗಳ ಪ್ರಶ್ನೆ ಮಾಡ್ತಾರೆ, ಈ ಸತ್ಯನಾರಾಯಣ ಪೂಜೆಯಲ್ಲಿ ಬರೀ ಬ್ರಾಹ್ಮಣಷ್ಟ ಮಾಡಿದ್ದೇನೆ ಹೇಗೋ, ಅವನು ಕೇಳ್ಕೊಂಡು ಮತ್ತೆ ಯಾರಾದರೂ ಪೂಜೆ ಮಾಡಿ ಅವ್ರು ಒಳ್ಳೆಯದಾಗಿತ್ತಲ್ಲ ನಮ್ಗೆ ಹೇಳ್ರಿ ಅಂತ ಹೇಳಿದಾಗ ಸೂತ್ಪರ್ಣಿಕರು ಮತ್ತೆ ಹೇಳ್ತಾರೆ, ಒಂದು ಸಮಯದಲ್ಲಿ ಬ್ರಾಹ್ಮಣ ಆ ಗರ್ಭ ಶ್ರೀಮಂತರಾಗಿ ತನ್ನ ಹೆಂಡರ ಮಕ್ಕಳೊಂದಿಗೆ ಸುಖವಾಗಿ ಜೀವನ ಸಾಗಿಸ್ತಾ ಇರಬೇಕಾದ್ರೆ ಹೀಗೆ ಅವನು ಕೂಡ ಪ್ರತಿ ವರ್ಷಕ್ಕೊಂದ್ಸಲ ದೊಡ್ಡ ಪ್ರಮಾಣದಲ್ಲಿ ದಾನ ಧರ್ಮ ಮಾಡ್ತಾ, ಅನ್ನ ಸಂತರ್ಪಣೆ ಮಾಡ್ತಾ, ಸತ್ಯನಾರಾಯಣ ಪೂಜೆ ಮಾಡ್ತಾ ಇರಬೇಕಾದ್ರೆ, ಈ ಲಕ್ಷ್ಮೀನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ಕಾಷ್ಟಕರ
ಅಂದರೆ ಕಟ್ಟಿಗೆಯನ್ನು ಒಡೆದು ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮಾರ್ತಕ್ಕಂಥ ಬಡ ಕಟ್ಟಿಗೆ ವ್ಯಾಪಾರಿ ಬಿಸಿಲು ಕಾಲದಲ್ಲಿ ಬಳಲಿ ಮೆಂಡಾಗಿ ಬಾಯಾರಿಕೆಯಿಂದ ತನಗೆ ಎಲ್ಲಿ ಕುಡಿಸಿ ನೀರು ಸಿಗ್ತಾ ಇಲ್ಲ, ತಿಂಡಿಗೆ ಏನು ಸಿಗ್ತಾ ಇಲ್ಲ, ಏನಪ್ಪ ಮಾಡೋದು ಚಿಂತೆ ಮಾಡಿಕೊಂಡು ಭಾರವಾದ ಕಟ್ಟಿಗೆ ಹೊರಿ ಹೊತ್ಕೊಂಡು ಚಿಂತೆ ಮಾಡ್ತಿದ್ದೆ ನಾವು. ಏನಪ್ಪ ಇವತ್ತು ಕಟ್ಟಿಗೆ ಹೊರಿ ವ್ಯಾಪಾರವೇ ಆಗಲಿಲ್ಲ, ನಾನು ಉಪವಾಸ, ನನ್ನ ಹೆಂಡ್ರು ಮಕ್ಕಳೆಲ್ಲ ಉಪವಾಸ ಆಗ್ತಾರೆ ಅಂತೇಳಿ ಚಿಂತೆ ಮಾಡ್ಕೊಂಡು ಹೊಂಟಾನ. ಹಿಂಗೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಈ ಬ್ರಾಹ್ಮಣ ಮನೆ ಸಿಗ್ತಾ ಇದೆ. ಅವ್ರ ಮನೆ ಮುಂದೆ ಸಾವಿರಾರು ಜನ ಸೇರಿಕೊಂಡು ಪೂಜೆ ಪುನಸ್ಕಾರ ಮಾಡೋದು ನೋಡಿ ಇವನು ವಿಚಾರ ಮಾಡ್ತಾನೆ, ನನಗೇನಾದ್ರು ತಿಂಡಿ ಕೊಡ್ತಾರೋ ಹೇಗೋ ಅಥವಾ ಪೂಜೆಗೆ ನೀರು ಕೊಡಬಹುದು ಎಂಬ ಆಸೆಯಿಂದ ಆ ಕಾಷ್ಟಗ್ರಾಹಿ ತನ್ನ ಕಟ್ಟಿಗೆ ಹೊರೆಯನ್ನು ಹೊರಗಡೆ ಇಳಿದು ಆ ಬ್ರಾಹ್ಮಣ ಮನೆಯನ್ನು ಪ್ರವೇಶ ಮಾಡ್ತಾನೆ. ಪೂಜೆ ಮಾಡ್ತಿರುವಂಥ ಬ್ರಾಹ್ಮಣ ಕೂತ್ಕೊಳ್ತಾರೆ. ಪೂಜೆ ಮುಗಿದು ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ಈ ದರಿಗೂ ಕೂಡ ಒಂದು ಇಲ್ಲ ಪ್ರಸಾದವನ್ನು ಕೊಟ್ಟಾಗ ಆ ಪ್ರಸಾದವನ್ನು ತಿಂದು ನೀರನ್ನು ಕುಡಿದು ಆ ನಂತರ ಆ ಕಾಷ್ಟಗ್ರಾಹಿ ಆ ಬ್ರಾಹ್ಮಣನ ಕುರಿತು ಕೇಳ್ತಾನೆ, ಗುರುಗಳ ನೀವು ಮೊದಲ ಜೀವನದಲ್ಲಿ ಬಹಳ ಕಷ್ಟಪಟ್ಟಿದ್ದೀರಿ, ಯಾಚನೆಗಳನ್ನು ಮಾಡಿಕೊಂಡು ಅಂದರೆ ಭಿಕ್ಷಿಗಳ ಮೇಲ್ಕೊಂಡು ಜೀವನ ಸಾಗಿಸಿದ್ದೀರಿ, ಆ ಗರ್ಭ ಶ್ರೀಮಂತಿಕೆಯಿಂದ ಈ ಮೆರಿತಾ ಇದ್ದಲ್ಲ, ತಮಗೇನೋ ನಿಧಿ ಸಿಗ್ತದೆ ಹೇಗೆ, ತಮಗೆ ಅವಮಾನ ಮಾಡ್ತಿದ್ರಲ್ಲ ಅವ್ರನ್ನ ಕರೆದು ಸನ್ಮಾನ ಮಾಡ್ಲಿಕ್ಕೆ ನೀವು ಅಂದಮೇಲೆ ಯಾವುದಾದ್ರೂ ನಿಧಿ ಸಿಗ್ತದೆ ಹೇಗೆ ಅಂತೇಳಿ ನಿಮಗೆ ಇದು ರೊಕ್ಕದ ಮೂಲ ಏನು ಅಂತೇಳಿ ಕೇಳಿಕತ್ತೇನವ. ಆಗ ಆ ಬ್ರಾಹ್ಮಣ ಆ ಕಾಷ್ಟಗ್ರಹನ ಕುರಿತು ಹೇಳ್ತಾನೆ, ಈ ಲಕ್ಷ್ಮೀನಾರಾಯಣ ಎಂಬ ನಿಧಿ ನಂಗೆ ಸಿಕ್ಕಿದ್ರಿಂದ ಅವನ ಆಶೀರ್ವಾದ ನಾನು ಬೆಳೆದಿಲ್ಲ, ನಂದೇನು ಇಲ್ಲ, ಎಲ್ಲ ಭಗವಂತನ, ಆದ್ದರಿಂದ ನೀನು ಊಟ ಮಾಡ್ಕೊಂಡು ಪ್ರಸಾದ ತೊಗೊಂಡು ಹೋಗಪ್ಪ ಅಂತ ಹೇಳಿದಾಗ ಆ ಕಾಷ್ಟಗ್ರಹ ಕೂಡ ಭಾಳ ಸಂತೋಷವಾಗ್ತದೆ. ಅವನು ಹೇಳ್ತಾನೆ, ಸ್ವಾಮಿ ಈ ಸತ್ಯನಾರಾಯಣ ಪೂಜೆ ಬರೋದು ಒಟ್ಟ ಮಾಡ್ಬೇಕು ಹೇಳು, ಬೇರೆ ಧರ್ಮದವ್ರಿಗೂ ಕೂಡ ಮಾಡಿ ಬರ್ತದಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಅವಾಗ ಆ ಬ್ರಾಹ್ಮಣ ಆ ಕಾಷ್ಟಗ್ರಹವನ್ನು ಕುರಿತು ಹೇಳ್ತಾನೆ, ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಎಷ್ಟೊತ್ತಿಗೆ ಬೇಕಾದರೂ ಮಾಡ್ಬೋದು. ವಾರ ಕಾಲ, ತಿಥಿ ನಕ್ಷತ್ರ, ರಾಹು ಕಾಲ, ಗುಳಿಕಾಲ, ಹಗಲು ಮಧ್ಯಾಹ್ನ ರಾತ್ರಿ ಮುಂಜಾನೆ ಏನು ನೋಡೋಂಗಿಲ್ಲ. ಮನಸ್ಸಿನಾಗ ಯಾವಾಗ ಪೂಜೆ ಮಾಡ್ಬೇಕಂತ ಅನಿಸೋದು ಅವತ್ತ ಭಕ್ತಿಯಿಂದ ಒಂದು ತುಳಸಿದ ಏಸು ನಮಸ್ಕಾರ ಮಾಡಿದ್ರು ಸುದ ಆ ಭಗವಂತ ಅಷ್ಟ ನಿನಗೆ ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ನೀನು ಕೂಡ ಈ ಪೂಜೆಯನ್ನು ಮಾಡಬಹುದಪ್ಪ ಅಂತ ಹೇಳಿದಾಗ ಆ ಕಾಷ್ಟಗ್ರಾಹಿ ಭಾಳ ಸಂತೋಷ ಆಗ್ತದೆ. ಅವ ಹೇಳ್ತಾನೆ, ಸ್ವಾಮಿ ಹಾಗಾಗಿ ತಡಬೇಕೆ, ಅಕಸ್ಮಾತ್ ಏನಾದರೂ ಈ ಕಾಷ್ಟ ವ್ಯಾಪಾರ ಆಗಿಬಿಟ್ರೆ, ಈ ಕಟ್ಟಿಗೆ ವ್ಯಾಪಾರ ಆಗಿಬಿಟ್ರೆ ಬಂದಂಥ ಹಣದಲ್ಲಿ ಯಥಾಶಕ್ತಿಯಾಗಿ ಪೂಜಾ ದ್ರವ್ಯಗಳನ್ನು ನಾನು ತೊಗೊಂಡು ಬರ್ತೇನೆ, ನೀವೇ ಯಥಾಶಕ್ತಿಗೆ ಆ ಪೂಜೆ ಮಾಡಿಸಿಕೊಡ್ರಿ ಅಂತೇಳಿ ಬೇಡಿಕೊಂಡು ಭಗವಂತ ನಮಸ್ಕಾರ ಮಾಡಿ ತನ್ನ ಭಾರವಾದ ಕಟ್ಟಿಗೆ ಹೊರೆ ನೋಡಿಕೊಂಡು ಪುಣ್ಯವಂತರು, ಶ್ರೀಮಂತರು, ಧನಿಕರು ಎಲ್ಲಿರುತ್ತಾರೋ ಆ ಓಣಿಗೆ ಆ ಕೇರಿಗೆ ಹೋದಾಗ ಆ ಕಾಷ್ಟವು ಕೂಡ ಹೆಚ್ಚಿನ ವ್ಯಾಪಾರವಾಗಿ ಹೆಚ್ಚು ಲಾಭ ಬರ್ತಾ ಇದೆ. ಬಹಳ ಸಂತೋಷವಾಗ್ತಾ ಇದೆ ಅವನಿಗೆ.